ವಾಟ್ಸಪ್ ಗೈಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಬ್ರ್ಯಾಂಡ್ ನ್ಯೂ ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ನೋಡ್ತಾ ಇರ್ಬೋದು ನನ್ನ ಮುಂದೆ ಇವತ್ತು ಸ್ಪೆಷಲ್ ಆಗಿರುವಂಥ ಫ್ಲಾಗ್ಶಿಪ್ ಏರ್ ಬಡ್ಸ್, ಅದು ಒನ್ ಪ್ಲಸ್ ಕಡೆಯಿಂದ ಒನ್ ಪ್ಲಸ್ ಬಡ್ಸ್ ಪ್ರೋ ವೈಟ್ ಕಲರ್ಲಿ ಆರ್ಡರ್ ಮಾಡ್ಕೊಂಡಿದ್ದೀನಿ. 10,000 ರೂಪಾಯಿ ಕೊಟ್ಟಿದ್ದೀನಿ ಗುರು ಇದನ್ನ ಟೆಸ್ಟ್ ಮಾಡೋಕ್ಕೋಸ್ಕರ. ಇನ್ನೇದಾಗಿ ಲಾವಾ ಕಡೆಯಿಂದ Probuds 2 ಮತ್ತೆ Dizo GoPods Neo, ಈ ಮೂರು ಪ್ರಾಡಕ್ಟ್ಸ್ಗಳನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನನ್ನ ಪ್ರಾಮಾಣಿಕ ಅನಿಸಿಕೆಗಳು ಮತ್ತೆ ಒಂದು ಸ್ಪೆಷಲ್ ಗಿವ್ ಅವೇ ಇದೆ. ಚಾನಲ್ ಹೊಸದಾಗಿ ಬಂದಿದ್ರೆ ಅದನ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಏನಕ್ಕೆ ಫಾಲೋ ಮಾಡ್ಬೇಕಂತ ವಿಡಿಯೋ ಪೂರ್ತಿಯಾಗಿ ನೋಡಿದ ತಕ್ಷಣ ಗೊತ್ತಾಗತ್ತೆ. ಮೊದಲನೇದಾಗಿ ರಿಯಲ್ಮಿ Dizo GoPods Neo ಅಂತ ಹಿಂದಿನ ಭಾಗ ಇದ್ರೆಲ್ಲ ಕೀ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ. ಓಕೆ, ಎಸ್. ಸೊ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಒಳಗಡೆ ಮತ್ತೊಂದು ಚಿಕ್ಕ ಬಾಕ್ಸ್ನ ನೋಡ್ತಾ ಇದ್ವಿ. ಸೊ ಇಲ್ಲಿ ನಿಮಗೆ ಒಂದು ಮೇನ್ ಡಿವೈಸ್ ನೋಡೋಕೆ ಸಿಗುತ್ತೆ. ಎಸ್, ಡಿವೈಸ್ ಏನಿದೆ ಫಸ್ಟ್ ಲುಕ್ಕಲ್ಲಿ ತುಂಬ ದಪ್ಪ ಎಗ್ ನೋಡಿದಾಗ ಆಗುತ್ತೆ. ಶೇಪಲ್ಲಿ ಸ್ವಲ್ಪ ದೊಡ್ಡದಾಗಿದೆ ಅಂತ ಅನ್ಸುತ್ತೆ ಕೈಲಿ ಹಿಡ್ಕೊಂಡ ತಕ್ಷಣ, ಬಟ್ ಲೈಟ್ ವೇಟ್ ಇದೆ. ಇನ್ನು ಬಡ್ಸ್ಗೆ ಯಾವಾಗ ಹೋಗ್ತೀವಿ, ಸೊ ಇದ್ರ ಮೇಲೆ ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ, ಸ್ಮಜ್ಜಸ್ ಕೂಡ ಬೀಳತ್ತೆ ಇದರಲ್ಲಿ. ಸೊ ಟಚಸ್ ಇದೆ ಅಂತ ಅನ್ಕೋತೀನಿ. ಸೊ ನೋಡೋಕೆ ಇವು ಎರಡು ಕೂಡ ತುಂಬ ಲೈಟ್ ವೇಟ್ ಇದೆ. ಬಿಲ್ಡ್ ಕ್ವಾಲಿಟಿ ಬಗ್ಗೆ ನೋಡೋದಾದ್ರೆ ಎರಡು ತುಂಬ ಲೈಟ್ ವೇಟ್ ಮತ್ತು ಸ್ವಲ್ಪ ಸೈಜಲ್ಲಿ ದಪ್ಪ ಇದೆ ಅಂತ. ಇನ್ನು ಬಾಕ್ಸ್ನೊಳಗಡೆ ಮತ್ತೆ ಏನು ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಯೂಸರ್ ಮ್ಯಾನ್ಯಲ್ ಅನ್ನು ಕೊಡ್ತಿದ್ದಾರೆ. ಟೈಪ್ ಸಿ ಕೇಬಲ್ ಒಂದಿದೆ. ಕನೆಕ್ಟ್ ಮಾಡೋಕ್ಕೆ ಸಿಂಪಲ್ ಆಗಿ ನೀವು ಬಡ್ಸ್ನ ಈ ರೀತಿ ಓಪನ್ ಮಾಡಿ ಬ್ಲೂಟೂತ್ ಆನ್ ಮಾಡಿದ್ರೆ ಸಾಕು. ಇಲ್ಲಿ Dizo GoPods Neo ಅಂತ ಇದೆ. ಸೊ ಇದನ್ನು ನಾನು ಇವಾಗ ಪೇರ್ ಮಾಡ್ತಿದ್ದೀನಿ. ಸೊ ಡೈರೆಕ್ಟ್ಲಿ ಕೆಲವೊಂದು ಮ್ಯೂಸಿಕನ್ನು ಕೇಳ್ತೀನಿ ಮುಂದೆನೇ ಲೈವ್ ಆಗಿ. ಫಸ್ಟ್ ಲುಕ್ಕಲ್ಲಿ ಮತ್ತು ಫಸ್ಟ್ ಇಂಪ್ರೆಷನಲ್ಲಿ ಕಿವಿನಲ್ಲಿ ಅದನ್ನ ಇದನ್ನ ಹಾಕೊಂಡಾಗ ನನಗೆ ಅಷ್ಟೊಂದು ಕಂಫರ್ಟೇಬಲ್ ಅನಿಸ್ಲಾ ಇಲ್ಲ ಗುರು. ಮತ್ತು ಕಿವಿನಲ್ಲಿ ಏನೋ ಹಾಕೊಂಡಿದ್ದೀನಿ, ಫುಲ್ ಕ್ಯಾಪ್ ಆಗಿ ಕವರ್ ಆಗಿದೆಯಪ್ಪ ಅನ್ನೋ ಫೀಲಿಂಗ್ಸ್ಗಳಿದೆ. ಮತ್ತು ಕ್ಲಿಯರ್ ಆಗಿ ಇಷ್ಟಪಡ್ತಾ ಇದ್ದೀನಿ. ಕಿವಿನಲ್ಲಿ ಇದು ಅಷ್ಟೊಂದು ಕಂಫರ್ಟೇಬಲ್ ಇಲ್ಲ ನೋಡಿ. ಜಸ್ಟ್ ಇಷ್ಟೇ ನಾನು ಹೆಡ್ ಅಲ್ಲಾಡಿಸೋದಕ್ಕೆ ಬಿದ್ದೋಯ್ತು. ಇಷ್ಟೇ ಅಲ್ಲದೆ ನೀವು ಸ್ಲೋ ಆಗಿ ಓಡ್ತಿದ್ದೀರಾ, ಜಾಗಿಂಗ್ ರನ್ನಿಂಗ್ ಮಾಡ್ತಿದ್ದೀರಾ ಅಂತಂದರೆ ಇದು ಕಿವಿನಲ್ಲಿ ನಿಲ್ಲೋ ಚಾನ್ಸೇ ಇಲ್ಲ ಅಂತ ತಿಳ್ಕೊಬೋದು. ಬಟ್ ಇದರಿಂದ ಆಡಿಯೋ ಕ್ವಾಲಿಟಿ ಏನಿದೆ ನಿಜವಾಗ್ಲೂ ಇಷ್ಟ ಆಯ್ತು ನನಗೆ. 2,500 ರೂಪಾಯಿಗೆ 10 mm ಡ್ರೈವರ್ಸ್ ನೋಡ್ತಾ ಇದ್ವಿ. ಮತ್ತು ಇದರಲ್ಲಿ ಲೋ ಲೆಟೆನ್ಸಿ ಮೋಡ್ ಕೂಡ ಇದೆ. ಗೇಮ್ ಆಟ ಆಡ್ಕೋಬೇಕಾದ್ರೆ ನಿಮ್ಗೆ ಇದು ಯೂಸ್ ಆಗುತ್ತೆ. ಇನ್ನು ಯಾವುದೇ ಬ್ಯಾಟ್ರಿ ಬಗ್ಗೆ ಆಪ್ಷನ್ಸ್ಗಳು ಇವ್ರು ಕೊಟ್ಟಿಲ್ಲ ಇದರಲ್ಲಿ. ಬಟ್ ಇದು 28 ಗಂಟೆಗಳ ಕಾಲ ಬ್ಯಾಕಪ್ ಕೊಡುತ್ತೆ. ಅದನ್ನು ನೀವು ಕಂಟಿನ್ಯೂಸ್ಲಿ ಒನ್ ಟೈಮ್ ಈ ಕೇಸ್ನ ಚಾರ್ಜಿಂಗ್ ಮಾಡಿಕೊಂಡು ಬಡ್ಸ್ನ ಯೂಸ್ ಮಾಡ್ತಿದ್ದೀರಾ ಅಂತಂದರೆ 24 ಗಂಟೆ ಕೊಡುತ್ತೆ ಅಂತ ಹೇಳ್ತಾರೆ. ಬಟ್ ಅಷ್ಟೊಂದೇನೂ ಇರಲ್ಲ, ಖಂಡಿತ ಒಂದು 20 ಅವರ್ ಅದರ ಪಿಲೆ ಬ್ಯಾಕ್ ಸಿಗ್ಬೋದು ಅಂತ ಅನ್ಕೋತೀನಿ. ಕಾಲ್ಸಲ್ಲಿ ಮಾತಾಡಬೇಕಾದ್ರೆ ಇದರಲ್ಲಿ ಡುವಲ್ ಮೈಕ್ಸ್ಗಳಿದೆ ಮತ್ತು ನಾಯ್ಸ್ ಕ್ಯಾನ್ಸಲೇಷನ್ ಇದರಿಂದ ಒಂದು ಒಳ್ಳೆ ಆಡಿಯೋ ಕ್ವಾಲಿಟಿ ಸಿಗತ್ತೆ. ಬಟ್ 2,500 ರೂಪಾಯಿಗೆ ಓಕೆ ಅಂತ ಅನ್ಸುತ್ತೆ. ಉಳಿದಿರುವಂಥ ಫೀಚರ್ಸ್ಗಳು, ಇದರಲ್ಲಿರುವಂಥ ಬೇಸ್ ಮತ್ತು ಎಷ್ಟೊಂದು ಕಂಫರ್ಟೇಬಲ್ ಇದೆ. ಮತ್ತು ಎಷ್ಟಲ್ಲದೆ ಇದು ವಾಟರ್ ರೆಸಿಸ್ಟೆನ್ಸ್ ಇದೆಯಾ ಇಲ್ವಾ ಇದ್ರ ಬಗ್ಗೆ ಕೂಡ ಎಲ್ಲೂ ಏನೂ ಮೆನ್ಷನ್ ಮಾಡಿಲ್ಲ. ಯಾವುದೇ ರೇಟಿಂಗ್ಸ್ ಕೂಡ ಇದರಲ್ಲಿ ನಾವು ನೋಡ್ತಾ ಇಲ್ಲ. ಸೊ 2,500 ರೂಪಾಯಿಗೆ ಓಕೆ ಹೇಳುವಂಥ ಒಂದು ಪ್ರಾಡಕ್ಟ್. ಮತ್ತು ಇನ್ನು ನೀವು 1,000 ರೂಪಾಯಿ ಮತ್ತು 500 ರೂಪಾಯಿ ಹಾಕಿದ್ರಿ 3,500 ರೂಪಾಯಿಗೆ ರಿಯಲ್ಮಿನಲ್ಲೇ ತುಂಬ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ಇದಕ್ಕಿಂತ ಬೇರೆ ಬ್ರ್ಯಾಂಡಲ್ಲಿ ಹೋಗಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದರೆ ಇನ್ನು ನೆಕ್ಸ್ಟ್ ಲೆವೆಲ್ ಪ್ರಾಡಕ್ಟ್ಗಳು ಸಿಗುತ್ತೆ. ಸೊ 2,500 ರೂಪಾಯಿಗೆ ಓಕೆ ಅಂತ ಹೇಳ್ಕೊಬಹುದು. ಫ್ರೆಂಡ್ಸ್, ನಿಮ್ಗೆ ಯಾವಾಗಾದರೂ ನಿಮ್ಮ ಲೋಕಲ್ ಏರಿಯಾದಲ್ಲಿ ನಿಮ್ಮ ಫೇವರೇಟ್ ಪ್ರಾಡಕ್ಟ್ ಅತಿ ಕಮ್ಮಿ ಬೆಲೆಗೆ ಸಿಕ್ಕಿರುವಂಥ ಎಕ್ಸ್ಪೀರಿಯನ್ಸ್, ಫೀಲಿಂಗ್ಸ್ ಏನಾದರೂ ಇದೆಯಾ? ಖಂಡಿತ ಈ ಫೀಲಿಂಗ್ಸ್ ನೀವು ಯಾವಾಗ ಜಿಂಗಲ್ ಬೀಡಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡ್ತೀರಾ ಆವಾಗ ಈ ಫೀಲಿಂಗ್ಸ್ ಮತ್ತು ಈ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಹಾಗಾದರೆ ಯಾರಪ್ಪ ಇವರು ಜಿಂಗಲ್ ಬೀಡ್ ಅಂತಂದರೆ ಯಾರು ಅಂತ ಕೇಳಿದ್ರೆ, ಈ ಕಂಪ್ನಿ ತುಂಬ ಫಾಸ್ಟ್ ಆಗಿ ಗ್ರೋತ್ ಆಗ್ತಿರುವಂಥ 75,000ಕ್ಕಿಂತ ಆಕ್ಟಿವ್ ಯೂಸರ್ಸ್ನ ಹೊಂದಿದ್ದಾರೆ. ಇಷ್ಟೇ ಅಲ್ಲ, ಇಲ್ಲಿ ಎಲ್ಲ ವೆರಿಫೈಡ್ ಸೆಲ್ಲರ್ಸ್ಗಳಿದ್ದಾರೆ. ಮತ್ತು ನಿಮಗೆ ಆಲ್ ಟಾಪ್ 5 ಮೇಜರ್ ಎಲ್ಲ ಪ್ರಾಡಕ್ಟ್ಸ್ಗಳಲ್ಲಿ ನೋಡಕ್ ಸಿಗತ್ತೆ. ಮತ್ತೆ ಇಲ್ಲಿ ಯಾವುದೇ ಡೂಪ್ಲಿಕೇಟ್ ಮತ್ತೆ ಫಸ್ಟ್ ಕಾಪಿ ಇಂತ ಪ್ರಾಡಕ್ಟ್ಸ್ ನೋಡಕ್ ಸಿಗಲ್ಲ. ಪ್ರತಿಯೊಂದು ಫಸ್ಟ್ ಹ್ಯಾಂಡ್ ಪ್ರಾಡಕ್ಟ್ಸ್ ನಿಮ್ಗೆ ನೋಡಕ್ ಸಿಗತ್ತೆ. ಇಷ್ಟೇ ಅಲ್ಲದೆ ಈ ಕಂಪನಿಯ ಫೌಂಡರ್ ಒಂದ್ಸರ್ತಿ ಇಂಟರ್ವ್ಯೂ ನಲ್ಲಿ ನಮ್ಮ ಕಂಪನಿ ಬಿಲ್ಡ್ ಆಗಿರೋದು ಜನರಿಗೆ ಒಂದು ಒಳ್ಳೆ ಪ್ರಾಡಕ್ಟ್ ಮತ್ತೆ ಒಳ್ಳೆ ಪ್ರೈಸ್ ಗೆ ಸಿಗುವ ಹಾಗೆ ಮಾಡೋಕೆ ಈ ಕಂಪನಿ ಬಿಲ್ಡ್ ಮಾಡಿದ್ವಿ. ಇಷ್ಟಲ್ಲೇ ನಿಮ್ಗೆ ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಈ ಜಿಂಗಲ್ ಬಿಲ್ಡ್ ಅಲ್ಲಿ ಸಿಗ್ತಾ ಇರುವಂತ ಪ್ರೈಸ್ ಯಾವತ್ತೂ ನೋಡಕ್ ಸಿಗಲ್ಲ ಅಂತ ಕಾಂಪಿಟೇಟಿವ್ ಆಗಿ ಈ ವಿಷಯನ ತಿಳಿಸಿದ್ದಾರೆ. ಸೊ ಜಸ್ಟ್ ನೀವು ಏನ್ ಮಾಡ್ಬೇಕು, ಜಿಂಗಲ್ ಬಿಲ್ಡ್ ಅಪ್ಲಿಕೇಶನ್ ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಫೇವ್ರೇಟ್ ಪ್ರಾಡಕ್ಟ್ನ ಸರ್ಚ್ ಮಾಡಿ. ನಿಮಗೆ ತುಂಬ ಲೋಕಲ್ ಸೆಲ್ಲರ್ಸ್ಗಳು ಸಿಗ್ತಾರೆ. ಸೊ ಅಲ್ಲಿ ಕಾಂಪಿಟೇಟಿವ್ ಪ್ರೈಸ್ ಇರುತ್ತೆ. ಅದ್ರಲ್ಲಿ ನಿಮ್ಗೆ ಯಾವ್ದು ಒಳ್ಳೆ ಡೀಲ್ ಸಿಗುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಕ್ಲೋಸ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ. ನೀವಿಲ್ಲಿ ಲೋಕಲ್ ಸೆಲ್ಲರಿಂದ ಹತ್ತಿರದಲ್ಲೇ ಪರ್ಚೇಸ್ ಮಾಡೋದಾಗಾಯ್ತು, ಹೆಲ್ಪ್ ಮಾಡೋದಾಗಾಯ್ತು. ಅದಕ್ಕಿಂತ ಬೆಸ್ಟ್ ಡೀಲ್ ನೀವು ಆರ್ಡರ್ ಮಾಡ್ಕೊಂಡಿರುತ್ತಾ ನೆಕ್ಸ್ಟ್ ಡೇನ ನಿಮ್ಗೆ ಪ್ರಾಡಕ್ಟ್ ಡೆಲಿವರ್ ಆಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಒಂದ್ಸರ್ತಿ ಅಪ್ಲಿಕೇಶನ್ ಟ್ರೈ ಮಾಡಿ. ಇನ್ನು ಎರಡನೇದಾಗಿ ನೀವು ನೋಡ್ತಾ ಇರುವಂಥದ್ದು ಲಾವಾ Probuds 2 ಅಂತ. ಸೊ ಇದು ಕಂಪ್ಲೀಟ್ ಮೇಡ್ ಇನ್ ಇಂಡಿಯಾ ಇದೆ. ಇಷ್ಟಲ್ಲೇ ಬಾಕ್ಸ್ ಪ್ಯಾಕೇಜಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ಲಾಸ್ಟಿಕ್ಕನ್ನು ತೆಗಿಯೋಣ ಅಂತ ಕೀಯಿಂದ ಓಪನ್ ಮಾಡೋಣ.
ಓಪನ್ ಮಾಡಬೇಕಾದ್ರೆ ತುಂಬ ಕಷ್ಟ, ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕ್ಬೇಕು ನೀವು. ಯಸ್, ತುಂಬ ಟೈಟ್ ಆಗಿದೆ. ಮೊದಲನೇದಾಗಿ ವೆಲ್ಕಮ್ ಟು ಅ ಫನ್ ನ್ಯೂ ವರ್ಲ್ಡ್ ಅಂತ ಮ್ಯಾನಲ್ಲಿ ಕಲರ್ ಕೊಟ್ಟಿದ್ದಾರೆ. ಇನ್ನು ಇದು ನಮ್ಮ ಮೇನ್ ಬಡ್ಸ್. ಆಲ್ರೆಡಿ ಪ್ಲಾಸ್ಟಿಕ್ ಎಲ್ಲ ಕಟ್ ಮಾಡೇ ಕಳ್ಸವ್ರು. ಯಾರಾದರೂ ಯೂಸ್ ಮಾಡಿದ್ರೆ ಗುರು ನೋಡಿ, ಇಲ್ಲಿ ಸ್ವಲ್ಪ ಏನೇನೋ ಡಸ್ಟ್ ಕೂಡ ನೋಡ್ತಾ ಇದ್ವಿ. ಯಾರೋ ಯೂಸ್ ಮಾಡಿರುವಂಥದ್ದು ಏನಾದರೂ ಕಳಿಸ್ಕೊಟ್ಟಿದ್ದಾರೆ, ಗೊತ್ತಾಗ್ತಿಲ್ಲ ನನಗೆ. ಬ್ಲ್ಯಾಕ್ ಕಲರ್ ಇದೆ, ಸೊ ಪ್ರೋ ಬಡ್ಸ್ ಅಂತ ನೋಡ್ತಾ ಇದ್ವಿ. ಬಡ್ಸ್ ತುಂಬ ದೊಡ್ಡದಾಗಿದೆ. ಕೇಸ್ ಈ ರೀತಿಯಾಗಿ ನೋಡೋಕೆ ಸಿಗುತ್ತೆ. ಸೊ ಹಿಂದೆ ನಿಮಗೆ ಸಿ ಪೋರ್ಟ್ ಚಾರ್ಜಿಂಗ್ ಕೇಸನ್ನು ಕೊಡ್ತಿದ್ದಾರೆ. ಇಲ್ಲಿ ಕೂಡ ಏನೋ ಕಾಣಿಸ್ತಾ ಇದೆಯಾ ನಿಮಗೆ? ಫುಲ್ಲಿ ಕಾಣಿಸಿರ್ಬೋದು. ಸ್ವಲ್ಪ ಇಲ್ಲಿ ಕೂಡ ಡ್ಯಾಮೇಜ್ ಆಗಿದೆ. ಯಾಕೆ ಈ ರೀತಿ ಮಾಡಿದಾರೆ ನನಗೆ ಗೊತ್ತಿಲ್ಲ. ನನಗಷ್ಟೇ ಕಳಿಸ್ತಾರ ಅಥವಾ ಮುಂದಿನ ಕಸ್ಟಮರ್ಗೂ ಕೂಡ ಇದೇ ರೀತಿಯಾಗಿ ಯೂಸ್ ಕೊಟ್ಟರೆ ಕಷ್ಟ ಅನ್ಕೋತೀನಿ. ಇಲ್ಲಿ ಏರ್ ಟಿಪ್ಸ್ಗಳಿದೆ 2 ಎಕ್ಸ್ಟ್ರಾ. ಇದನ್ನ ಬಿಟ್ಟರೆ ಟೈಪ್ ಸಿ ಕೇಬಲ್ ಒಂದನ್ನು ಕೊಡ್ತಿದ್ದಾರೆ. ಓಕೆ, ಸೊ ಈ ಎಲ್ಲ ಎಸೆಸರೀಸ್ನ ಸ್ವಲ್ಪ ಸೈಡ್ಗಿಟ್ಟು ನನ್ನ ಫೋನೊಂದಿಗೆ ಕನೆಕ್ಟ್ ಮಾಡ್ಕೊತೀನಿ. ಲಾಸ್ಟ್ 15 ನಿಮಿಷಗಳಿಂದ ಸ್ಕ್ಯಾನ್ ಮಾಡ್ತಾ ಇದ್ದೀನಿ, ಬಟ್ ಏನೂ ಕಾಣಿಸ್ತಾನೆ ಇಲ್ಲ. ಮೊದಲನೇದಾಗಿ ಇದ್ರ ಬಿಲ್ಡ್ ಕ್ವಾಲಿಟಿ ಓಕೆ ಅಂತ ಅನ್ನಿಸ್ತು. ಇದ್ರ ಬೆಲೆ ಬಂದುಬಿಟ್ಟು 1600 ರೂಪಾಯಿ ಇದೆ. ಸೊ ಅದೇ ರೀತಿ ಇದರ ಆಡಿಯೋ ಕ್ವಾಲಿಟಿ ಕೂಡ ಅಂತ ತಗೋಬೋದು. ಕಿವಿನಲ್ಲಿ ಲಾಸ್ಟ್ ಈ ಡಿಝೋ ಪಾಡ್ಸ್ಗಿಂತ ಚೆನ್ನಾಗಿದೆ, ಗಟ್ಟಿಯಾಗಿದೆ, ಹಿಡ್ಕೊಳುತ್ತೆ. ಇನ್ನು ಸೌಂಡ್ ಕ್ವಾಲಿಟಿ ಕೂಡ ಬೇಸ್ ಬಗ್ಗೆ ಏನೋ ಮಾತಾಡೋಂಗಿಲ್ಲ. ಆಡಿಯೋ ಲೌಡ್ ಕೂಡ ಕೊಡುತ್ತೆ ಇಷ್ಟ ಅಲ್ಲದೆ. ಇದರಲ್ಲಿ ಒಂದು ನನಗೇನು ಇಷ್ಟ ಆಗಲಿಲ್ಲಪ್ಪ ಅಂತ ಅಂದರೆ, ಸೊ 7mm ಡ್ರೈವರ್ಸ್ ಏನೋ ಇದೆ ಅದರಲ್ಲಿ. ಆಡಿಯೋ ಅದ್ರ ತಕ್ಕ ಹಾಗೆ ಈ ವೋಕಲ್ ಆಗಿರಲಿ ಮತ್ತು ಈ ಕ್ಲಾಸ್ ಬೇಸ್ ಏನಿರುತ್ತೆ ನೋಡಿ, ಕ್ಲಾಸ್ ಬೇಸ್ ಅಂದರೆ ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೋತೀನಿ. ಸೊ ಅದು ಕ್ಲಿಯರ್ ಆಗಿಲ್ಲ. ಸೊ ಅದೇ ಒಂದು ನನಗೆ ಇದ್ರ ಇಷ್ಟ ಆಗಲಿಲ್ಲ. ಮತ್ತು ಕಿವಿಯಲ್ಲಿ ಉದ್ದ ಬಡಿಸಿರೋದೇ ಒಂದು ಕಂಫರ್ಟೇಬಲ್ ಬೇರೆ ಇರುತ್ತೆ, ಮತ್ತು ಇದೇ ಬೇರೆ ಇರುತ್ತೆ. ಬಟ್ ಇದು ಪ್ಯೂರ್ಲಿ ನಿಮ್ಮ ಕಿವಿಗೆ ಪ್ಯಾಕ್ ಆಯಿತು ಅಂತಂದರೆ ಹೊರಗಡೆ ಇರುವಂಥ ನಾಯ್ಸನ್ನು ಕಮ್ಮಿ ಮಾಡುತ್ತೆ. ಇಷ್ಟಲ್ಲೇ 54x2x ಅಂತಂದರೆ ಇದರಲ್ಲಿ 2 ಬ್ಯಾಟ್ರಿ ಇದೆ. ಮತ್ತು ಇದು ಒನ್ ಟೈಮ್ ನೀವು ಇದರಿಂದ ಹೊರಗೆ ತೆಗೆದ್ರಿ ಅಂತಂದರೆ 5 ಗಂಟೆ ಪ್ಲೇಬ್ಯಾಕ್ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ಖಂಡಿತ ಅಷ್ಟೊಂದು ನಾನು ಇದರಲ್ಲಿ ಕಂಡೇ ಇಲ್ಲ. ಇನ್ನು 23 ಗಂಟೆ ಟೋಟಲಿ ಈ ಕೇಸ್ ಒಂದಿಗೆ 23 ಗಂಟೆ ನೀವು ಯೂಸ್ ಮಾಡ್ಕೋಬೋದು ಅಂತ ಹೇಳ್ತಾರೆ. ಬಟ್ ನಾನಿನ್ನೂ ಫುಲ್ಲಾಗಿ ಯೂಸ್ ಮಾಡಿಲ್ಲ ಗುರು. ಬಟ್ ಇದರಿಂದ ಮ್ಯಾಗ್ನೆಟಿಕ್ ಏನಿದೆ ತುಂಬ ಪವರ್ಫುಲ್ ಇದೆ. ಚಾರ್ಜಿಂಗ್ ಕೂಡ ಫಾಸ್ಟಾಗಿ ಆಗುತ್ತೆ. ಇಷ್ಟೇ ಅಲ್ಲದೆ IPX5 ವಾಟರ್ ರೆಸಿಸ್ಟೆಂಟ್ನ ಹೊಂದಿರುವಂಥ 1600 ರೂಪಾಯಿ ಬಡ್ಸ್ ನನಗೆ ಇಷ್ಟ ಆಯಿತು. ಬಟ್ ಕ್ವಾಲಿಟಿ ಮತ್ತು ಲಾವಾ ಬ್ರ್ಯಾಂಡ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಆಯಿತಾ. ಸೊ 1600 ರೂಪಾಯಿ ನಾನೇ ಇನ್ವೆಸ್ಟ್ ಮಾಡಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ದುಡ್ಡು ಹಾಕಿ ಬೇರೆ ಬ್ರ್ಯಾಂಡ್ ಜೊತೆ ಹೋಗ್ತೀನಿ. ಬಟ್ ಇದು ನನಗೆ ಅಷ್ಟೊಂದು ಇಂಪ್ರೆಸಿವ್ ಅಂತ ಅನಿಸಲಿಲ್ಲ. ಬಟ್ ನಾವು ಇದನ್ನು ಗಿವ್ ಅವೇ ಮಾಡ್ತಾ ಇದ್ವಿ. ನಾಳೆ ಒಂದು ಸ್ಟೋರಿ ಸಿಗತ್ತೆ ನಮ್ಮ ಇನ್ಸ್ಟಾಗ್ರಾಮ್ Techysomz ಪೇಜಲ್ಲಿ. ಸೊ ಅಲ್ಲಿ ನೀವು ಒಂದು ಕಮೆಂಟ್, ಒಂದು ಲೈಕ್ ಮತ್ತು ಇದರ ವಿಡಿಯೋ ಅಥವಾ ಬೇರೆ ಯಾವುದೊಂದು ರೀಲ್ ಹಾಕಿರ್ತೀನಿ, ಅದನ್ನು ನಿಮ್ಮ ಸ್ಟೋರಿನಲ್ಲಿ ಇಟ್ಟಿದ್ರಿ ಅಂತಂದರೆ ನಾನು 3ನ ಕನ್ಫರ್ಮ್ ಮಾಡಿ ನಿಮಗೆ ಈ ಪ್ರೋಬಡ್ಸ್ನ ಕೊಡ್ತಾ ಇದ್ದೀನಿ. ಇನ್ನು ನನ್ನ ಫೇವ್ರೇಟ್ ಏರ್ಬಡ್ಸ್ ಅದು OnePlus ಬಡ್ಸ್ ಪ್ರೋ. ಟ್ರಸ್ಟ್ ಮೀ, ನಾನು ತುಂಬ ಪ್ರೀಮಿಯಂ ಎಕ್ಸ್ಪೀರಿಯೆನ್ಸ್ನ ಹೊಂದಿದ್ದೀನಿ. ಮತ್ತು ದುಡ್ಡು ಕೂಡ ಜಾಸ್ತಿ ಕೊಟ್ಟಿದ್ವಿ. ಬಟ್ ಮ್ಯೂಸಿಕ್ ಲವರ್ಸು ಖಂಡಿತ ತುಂಬ ಅಂದರೆ ತುಂಬ ಇದನ್ನು ಇಷ್ಟಪಡ್ತಾರೆ. ಪ್ರೀಮಿಯಂ ಎಕ್ಸ್ಪೀರಿಯೆನ್ಸ್ ಇತ್ತು. ಇಷ್ಟಲ್ಲೇ ಬಡ್ಸ್ ಕ್ವಾಲಿಟಿ ಹೇಗಿದೆ ನೋಡಿ, ಇಲ್ಲಿ ಮ್ಯಾಟ್ ಫಿನಿಶಿಂಗ್ ಮತ್ತು ಕೆಳಗಡೆ ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ನಾವು ಕೊಡ್ತಿದ್ದಾರೆ. ಸೊ ಇಲ್ಲಿ ಇದನ್ನು ನೀವು ಟಚ್ ಮಾಡಿದ್ರೆ ನೀವು ಮೂಮೆಂಟಲ್ಲಿ ಸಾಂಗ್ಸ್ಗಳನ್ನ ಚೇಂಜ್ ಮಾಡ್ಬೋದು, ಪೌಸ್ ಮಾಡ್ಕೋಬೋದು. ಇಷ್ಟಲ್ಲೇ ಕನೆಕ್ಟಿವಿಟಿ ಮಾತ್ರ ತುಂಬ ಫಾಸ್ಟ್ ಆಗಿದೆ. ಜಸ್ಟ್ ನೀವು ಕ್ಯಾಪನ್ನು ಓಪನ್ ಮಾಡಿದ್ರಿ, ಒಂದು ಸರ್ತಿ ಕನೆಕ್ಟ್ ಮಾಡಿದ್ರೆ ಕ್ಯಾಪ್ ಓಪನ್ ಮಾಡಿ ಕ್ಲೋಸ್ ಮಾಡಿದ್ರೆ ಇದು ಕನೆಕ್ಟ್ ಆಗೋದನ್ನು ನೀವು ಕಾಣ್ತಾ ಇದ್ದೀರಾ. ಮತ್ತು ಇದರಲ್ಲಿರುವಂಥ ನಾಯ್ಸ್ ಕ್ಯಾನ್ಸಲೇಷನ್ ಏನಿದೆ ಇದು ಕ್ರೇಜಿ ಆಗಿದೆ. ಜಸ್ಟ್ ನೀವು ಕಿವಿಗೆ ಹಾಕ್ಕೊಂಡು 2 ಸೆಕೆಂಡಲ್ಲಿ ಹೊರಗಿರುವಂಥ ಕಂಪ್ಲೀಟ್ ನಾಯ್ಸನ್ನು ಕ್ಲಿಯರ್ ಮಾಡಿಬಿಡುತ್ತೆ. ಏನೂ ಸೌಂಡ್ಸ್ ನಿಮಗೆ ಕೇಳಿಸೋದೇ ಇಲ್ಲ. ಮತ್ತು ಕಿವಿನಲ್ಲಿ ತುಂಬ ಕಂಫರ್ಟೇಬಲ್ ಇದೆ, ಆಯಿತಾ. ಲುಕ್ಸ್ ಮಾತ್ರ ಪ್ರೀಮಿಯಮ್ ಆಗಿದೆ. ಟ್ರಸ್ಟ್ ಮೀ, ಇದರಲ್ಲಿರುವಂಥ ಆಡಿಯೋ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ಗಿಂತ ನೆಕ್ಸ್ಟ್ ಲೆವೆಲ್ ಇದೆ. ಬೇಸ್ ಕೂಡ ಅಷ್ಟೇ. ನಾನು ಇದರಲ್ಲಿ ವಾರದಿಂದ ತುಂಬ ಸಾಂಗ್ಸ್ಗಳನ್ನ ಕೇಳಿದ್ದೀನಿ. ನನ್ನ ಫ್ರೆಂಡ್ಸ್ಗೆ ಕೂಡ ಟ್ರೈ ಮಾಡೋಕ್ಕೆ ಕೇಳಿದ್ದೀನಿ. ಅವರು ಕೂಡ ಇದ್ರು ಆಡಿಯೋ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ನಾನು ಇದನ್ನು 60% ವ್ಯಾಲ್ಯೂಮ್ಗಿಂತ ಯಾವತ್ತೂ ಕೇಳೇ ಇಲ್ಲ. ಅಷ್ಟೊಂದು ಲೌಡ್ ಆಗಿದೆ, ಅಷ್ಟೇ ಕ್ಲಾರಿಟಿ ಸೌಂಡ್ ಕೂಡ ಇದರಲ್ಲಿ ಸಿಗ್ತಾ ಇದೆ. ನಿಜವಾಗ್ಲೂ ಇದರ ಆಡಿಯೋ ಕ್ವಾಲಿಟಿ ಮತ್ತು ಕಿವಿನಲ್ಲಿಂಥ ಕಂಫರ್ಟ್ನೆಸ್ಗೆ ನನಗೆ ಯಾವುದೇ ಇಶ್ಯೂ ಇಲ್ಲ ಗುರು. ನಿಜವಾಗ್ಲೂ ಪ್ರೀಮಿಯಂ ಎಕ್ಸ್ಪೀರಿಯೆನ್ಸ್ ಇದೆ. 11mm ಡ್ರೈವರ್ಸ್ಗಳನ್ನ ಕೊಡ್ತಿದ್ದಾರೆ. ಮತ್ತು 10 ನಿಮಿಷ ಚಾರ್ಜ್ ಮಾಡಿದ್ರೆ ನಿಮಗೆ ಮತ್ತೆ ಇಲ್ಲಿ 10 ಗಂಟೆಗಳ ಬ್ಯಾಕಪ್ ಈ ಕೇಸ್ ಒಂದಿಗೆ ಖಂಡಿತ ನೀವು
ಪಡೆದುಕೊಳ್ಬೋದು. ಇಷ್ಟೇ ಅಲ್ಲದೆ ಇದರಲ್ಲಿ ಕೆಲವೊಂದು ಎಕ್ಸ್ಟ್ರಾ ಫೀಚರ್ಸ್ಗಳಿದೆ. ಆ್ಯಪ್ ಥ್ರೂ ಕೂಡ ನೀವು ಇದನ್ನು ಮಾಡ್ಕೋಬೋದು. ಸೊ ನೀವೇನಾದರೂ ಮೆಡಿಟೇಷನ್ ಮಾಡ್ಕೋಬೇಕು ಅಂತಂದರೆ ಅದಕ್ಕೆ ಸ್ಪೆಷಲಿ ನೇಚರ್ ಸೌಂಡ್ನ ಕೊಡುತ್ತೆ. ಸೊ ಇದೇ ರಿಲೇಟೆಡ್ ತುಂಬ ಆಪ್ಷನ್ಸ್ಗಳನ್ನ ಕೊಡ್ತಿದ್ದಾರೆ. ನಾಯ್ಸ್ ಕ್ಯಾನ್ಸಲೇಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗುರು, ನೆಕ್ಸ್ಟ್ ಲೆವೆಲ್ಗಿಂತ ನೆಕ್ಸ್ಟ್ ಲೆವೆಲ್. ಇಷ್ಟೆಲ್ಲ ಇದರಲ್ಲಿ ಟ್ರಿಪಲ್ ಅಥವಾ ಡುವಲ್ ಮೈಕ್ಸ್ ಇದೆ. ನಾನು ಇದರ ಆಡಿಯೋ ಕ್ವಾಲಿಟಿ ಟೆಸ್ಟ್ ಅಂದರೆ ಕಾಲ್ಸಲ್ಲಿ ಕೂಡ ಇದರಲ್ಲಿ ಮಾತಾಡಿದ್ದೀನಿ. ತುಂಬ ಕ್ರಿಸ್ಪಿ ಮತ್ತು ಕ್ಲಾರಿಟಿ ಸೌಂಡನ್ನು ಪಡ್ಕೋತೀರ ಕೂಡ, ಮತ್ತು ನಿಮ್ಮ ವಾಯ್ಸ್ನ ಮೈಕ್ ಒಂದಿಗೆ ಕೂಡ ಕಳಿಸುತ್ತೆ ಕೂಡ. ನಿಜವಾಗ್ಲೂ ಇದರಲ್ಲಿ ಕೂಡ ಆಡಿಯೋ ಕ್ವಾಲಿಟಿ ಸಖತ್ತಾಗಿದೆ. ಇನ್ನು ಸಾಂಗ್ಸ್ಗಳನ್ನ ಪ್ಲೇ ಪೌಸ್ ಕಾಲ್ ರಿಸೀವ್ ಮಾಡಬೇಕಾದ್ರೆ ಜಸ್ಟ್ ನೀವು ಇದನ್ನ ಈ ರೀತಿ ಟಚ್ ಮಾಡಿದ್ರೆ ನಿಮ್ಗೆ ಫೀಲ್ ಆಗುತ್ತೆ, ಟಕ್ 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 ಅಂತ ಸೌಂಡ್ ಬರುತ್ತೆ. ಇದು ತುಂಬ ಇಷ್ಟ ಆಯ್ತು ನನಗೆ. ಇಷ್ಟಲ್ಲದೆ ಬ್ಲೂಟೂತ್ 5.2 ಒಂದು ಒಳ್ಳೆ ಕನೆಕ್ಷನ್ನ ನೋಡ್ತಾ ಇದ್ವಿ, ಮತ್ತು ವಾಟರ್ ರೆಸಿಸ್ಟೆಂಟ್ ಕೂಡ ಇದೆ. ಸೊ ನನಗೆ ತುಂಬ ಪ್ರೀಮಿಯಮ್ ಮತ್ತು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ನೀವು ನಿಜವಾಗ್ಲೂ ಸಾಂಗ್ಸ್ ಕೇಳೋ ಲವರ್ಸ್ ಇದ್ದೀರಾ, ನಿಮ್ಗೆ ಸಾಂಗ್ಸ್ ಕೇಳೋದು ನಿಮ್ಮ ಫೀಲಿಂಗ್ಸ್ನ ಇನ್ಕ್ರೀಸ್ ಮಾಡೋದು, ಒಂದು ರೀತಿ ಎನರ್ಜಿ ಹುಟ್ಟಿಸೋ ಅಂತ ಮ್ಯೂಸಿಕ್ಸ್ನ ನೀವು ಕೇಳಿದ್ರಿ ಅಂತಂದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಶಾಂತಿ ಸಿಗುತ್ತೆ. ಅದು ಒಂದು ಒಳ್ಳೆ ಆಡಿಯೋ ಕ್ವಾಲಿಟಿ ಜೊತೆಗೆ. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು 10,000 ರೂಪಾಯಿ ಇದೆ. 10,000 ರೂಪಾಯಿಗೆ ಇದನ್ನ ಕೊಂಡುಕೊಳ್ಬೋದಾ ಅಂತ ನೀವು ಕೇಳಿದ್ರೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ನನಗೆ ಖುಷಿ ಆಯ್ತು ಗುರು. ನಾನು ಕೆಲವೊಂದು ಟೈಮ್ ಸಾಂಗ್ಸನ್ನ ಕೇಳಿದಾಗ ನನಗೊಂದೊಂದು ರೀತಿ ಬೇರೆ ಫೀಲಿಂಗ್ಸೇ ಹುಟ್ಟುತ್ತೆ. ಸೊ ನಂತರ ಇರೋ ಕೂಡ ತುಂಬ ಜನ ಇರ್ಬೋದು. ಬಟ್ 10,000 ರೂಪಾಯಿ ಇದಕ್ಕೆ ಬೆಲೆ ಜಾಸ್ತಿನೇ ಆಯಿತು. ಇದೇ ಏನಾದರೂ 6,000-7,000 ರೂಪಾಯಿ ಇರ್ತಿತ್ತಪ್ಪ ಅಂತಂದರೆ ಎಲ್ಲರೂ ಕಣ್ಮುಚ್ಕೊಂಡು ತೊಗೊಳ್ತಿದ್ರು. ನಾನು ಹೇಳಬೇಕಾಗಿಂತ ಏನಿಲ್ಲ, ಬಟ್ ತುಂಬ ಜನ ಈ ಪ್ರೋಬಡ್ಸ್ನ ಯೂಸ್ ಮಾಡ್ತಿದ್ರು, ತೊಗೊಳ್ತಿದ್ರು ಕೂಡ. ನಿಮ್ಗೇನು ಅನಿಸುತ್ತೆ? ಸೊ ಕಮೆಂಟ್ ಮಾಡಿ. ನೀವು ಮ್ಯೂಸಿಕ್ಸ್ನ ಕೇಳೋಕ್ಕೆ ಎಷ್ಟು ದುಡ್ಡು ಕೂಡ ಕೊಡ್ಬೋದಾ? ನಿಮಗೂ ಬ್ರ್ಯಾಂಡ್ ಎಕ್ಸ್ಪೀರಿಯನ್ಸ್ ಮ್ಯಾಟ್ರ್ ಆಗುತ್ತೆ ಅಥವಾ ದುಡ್ಡು ಮ್ಯಾಟ್ರ್ ಆಗುತ್ತೆ? ಸೊ ಕೆಳಗಡೆ ಕಮೆಂಟ್ ಮಾಡಿ. ಇನ್ನು ವಿಡಿಯೋ ಮಧ್ಯದಲ್ಲೆಲ್ಲ ನಾವು ಸೀಕ್ರೆಟ್ನ ಹೇಳಿದ್ವಿ. ಅದು ಲಾವಾ ಪ್ರೋಬಡ್ಸ್ 2 ಇದನ್ನು ನೀವು ವಿನ್ ಆಗಬೇಕಾದ್ರೆ ಏನು ಮಾಡಬೇಕಂತ ಮಧ್ಯದಲ್ಲಿ ಹೇಳಿದ್ದೀನಿ. ಸ್ಕಿಪ್ ಮಾಡಿ ಬಂದಿದ್ದೀರಾ ಅಂತಂದರೆ ಅದನ್ನು ಪೂರ್ತಿಯಾಗಿ ನೋಡಿ, ಹೇಗೆ ವಿನ್ ಆಗೋದಂತ ಗೊತ್ತಾಗುತ್ತೆ. ಬಟ್ ರೀಲ್ ಇವತ್ತು ಅಥವಾ ನಾಳೆ ಬೆಳಗ್ಗೆ ನೋಡೋಕ್ಕೆ ಸಿಗತ್ತೆ. ನಾನು ಅದನ್ನು ಸ್ಟೋರಿನಲ್ಲಿ ಹಾಕಿರ್ತೀನಿ ವಿನ್ ಹೇಗೆ ಆಗೋದಂತ. ಸಿಗೋಣ ಮುಂದೆ ಅಡುಗೆ ಗೈಸ್. ಸಿ ಯು ನೆಕ್ಸ್ಟ್ ಒನ್. ನಮಸ್ಕಾರ.